ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಲ್ಲಿ ಟಿಕೆಟ್ ಫೈಟ್ ಶುರುವಾಗಿದೆ. ಲೋಕಸಭೆ ಟಿಕೆಟ್ಗಾಗಿ ಲಾಭಿಯನ್ನ ಆಕಾಂಕ್ಷಿಗಳು ಶುರು ಮಾಡಿದ್ದಾರೆ. ಡಿಎಸ್ ವೀರಯ್ಯ, ಛಲವಾದಿ ನಾರಾಯಣಸ್ವಾಮಿ, ಚೀನಾ ರಾಮು ನಡುವೆ ಬಿಜೆಪಿ ಟಿಕೆಟ್ ಫೈಟ್ ಶುರುವಾಗಿದೆ. ಟಿಕೆಟ್ ಫೈನಲ್ ಆಗೋಕ್ಕೂ ಮುನ್ನವೇ ಕ್ಷೇತ್ರದಲ್ಲಿ ಪ್ರಚಾರವನ್ನ ಶುರು ಮಾಡಿಕೊಂಡಿದ್ದಾರೆ. ಟಿಕೆಟ್ ಆಕಾಂಕ್ಷಿಗಳ ಪೈಪೋಟಿ ಸಹಜ, ಆದ್ರೆ ನನಗೆ ಸಿಗುವುದು ಪಕ್ಕಾ, ನಾನು ಕೇವಲ ಆಕಾಂಕ್ಷಿಯಲ್ಲ ಪ್ರಬಲ ಆಕಾಂಕ್ಷಿ ಅಂತ ಡಿಎಸ್ ವೀರಯ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಲೋಕ ಸಮರಕ್ಕೆ ಬಿಜೆಪಿಯಲ್ಲಿ ಟಿಕೆಟ್ ಫೈಟ್ ಶುರುವಾಗಿದೆ. ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. ಲಾಭಿಯನ್ನ ನಡೆಸಲಾಗ್ತಾ ಇದೆ. ತಮ್ಮದೇ ಆದ ರೀತಿಯಲ್ಲಿ ಟಿಕೆಟ್ಗಾಗಿ ಲಾಭಿಯನ್ನ ಆಕಾಂಕ್ಷಿಗಳು ನಡೆಸ್ತಾ ಇದ್ದಾರೆ. ಡಿಎಸ್ ವೀರಯ್ಯ, ಛಲವಾದಿ ನಾರಾಯಣಸ್ವಾಮಿ, ಚೀನಾ ರಾಮು ನಡುವೆ ಬಿಗ್ ಫೈಟ್ ಶುರುವಾಗಿದೆ. ಇನ್ನು ಆಕಾಂಕ್ಷಿಗಳೆಲ್ಲರೂ ಕೂಡ ಪ್ರಚಾರವನ್ನ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ. ಟಿಕೆಟ್ ಫೈನಲ್ ಆಗ್ಲಿಕ್ಕೂ ಮುನ್ನವೇ ಕ್ಷೇತ್ರದಲ್ಲಿ ಪ್ರಚಾರವನ್ನ ಶುರು ಮಾಡಿಕೊಂಡಿದ್ದಾರೆ. ಇನ್ನು ಪ್ರಬಲ ಆಕಾಂಕ್ಷಿ ಡಿಎಸ್ ವೀರಯ್ಯ ಅವರ ಜೊತೆ ನಮ್ಮ ಪ್ರತಿನಿಧಿ ಪವನ್ ನಡೆಸಿರೋ ಚಿಟ್ ಇಲ್ಲಿದೆ ನೋಡಿ. ಲೋಕಸಭಾ ಚುನಾವಣಾ ಕಣ ರಂಗೇರಿದೆ. ಎಲ್ಲ ಕಡೆ ಅಭ್ಯರ್ಥಿಗಳನ್ನ ಹುಡುಕ್ತಾ ಇರುವಂಥ ಬಿಜೆಪಿ ಈ ಬಾರಿ ಸುಮಾರು 22ಕ್ಕೂ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಆಕಾಂಕ್ಷಿಗಳ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಬಿಜೆಪಿಲಿ. ಈ ಬಾರಿ ಕೋಲಾರದಲ್ಲೂ ಕೂಡ ಈ ಬಾರಿ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಬಿಜೆಪಿಲಿ. ಟಿಕೆಟ್ಗೋಸ್ಕರ ಒಂದು ಪೈಪೋಟಿ ನಡೀತಾ ಇದೆ. ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುನಿಯಪ್ಪ ಅವರ ವಿರುದ್ಧ ಡಿಎಸ್ ವೀರಯ್ಯ ಅವರು ಸ್ಪರ್ಧೆ ಮಾಡ್ತಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮುನಿಯಪ್ಪ ಅವರ ವಿರುದ್ಧ ಈ ಬಾರಿ ನೀವು ಅಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಕಾಂಕ್ಷೆ ಇದೆ ನಿಮಗೆ. ಆದರೆ ಟಿಕೆಟ್ ಸಿಗುತ್ತಾ ನಿಮಗೆ? ಹೈಕಮಾಂಡ್ ಆದ ರೀತಿಯಾದಂಥ ಭರವಸೆಗಳನ್ನು ನೀಡಿದೆಯಾ ಅಂತ? ಕೇವಲ ಆಕಾಂಕ್ಷೆ ಅಲ್ಲ, ಪ್ರಬಲವಾದ ಆಕಾಂಕ್ಷೆ. ಅದು ಕಾರಣ ಕೂಡ ಇದೆ. 2004-2009ರಲ್ಲಿ KH ಮುನಿಯಪ್ಪನವರ ವಿರುದ್ಧ ಸ್ಪರ್ಧಿಸಿ 3,75,000 ಮತಗಳಿಂದ ಹೆಚ್ಚು ಪಡೆದು ಕೇವಲ 11,000 ಮತ್ತು 13,000 ಮತಗಳ ಅಂತರದಲ್ಲಿ ನಾನು ಪರಾಭವಗೊಂಡಿದ್ದೇನೆ. 3ನೇ ಸಾರಿ ನನಗೆ ಟಿಕೆಟ್ ಸಿಗಲಿಲ್ಲ. ಕಾರಣ ನಾನು ಆಗ MLC ಆಗಿದ್ದೆ. ಈಗ ಮತ್ತೊಮ್ಮೆ ನಮ್ಮ ಪಕ್ಷ ನನ್ನನ್ನು ಕಣಕ್ಕಿಳಿಸೋದಕ್ಕೆ ಹೇಳಿದ್ದಾರೆ. ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮತ್ತು ಕೋಲಾರ ಸಂಬಂಧ 20 ವರ್ಷಗಳ ಸಂಬಂಧ. 2 ಬಾರಿ MLA ಆಗಿ ನನ್ನ ಅನುದಾನದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡಿದ್ದೇನೆ. ಆ ಜಿಲ್ಲೆಯ ಸಮಸ್ಯೆಗಳಾದಂಥ ಶಾಶ್ವತ ನೀರಾವರಿ ಯೋಜನೆ ಮತ್ತು ನಿರುದ್ಯೋಗ ಸಮಸ್ಯೆ, ಎತ್ತಿನ ಹೊಳೆ ನೀರಾವರಿ ಯೋಜನೆ, ಈ ಎಲ್ಲಕ್ಕೂ ಕೂಡ ಹೋರಾಟ ಮಾಡಿದ್ದೇನೆ ಸದನದ ಒಳಗಡೆ ಮತ್ತು ಹೊರಗಡೆ. ಈ ಸಾರಿ ನಾನು ಪ್ರಬಲ ಆಕಾಂಕ್ಷಿ. ನಿಶ್ಚಿತವಾಗಿ ಮುನಿಯಪ್ಪನ ಆ ಜಿಲ್ಲೆಗೆ ಕೊಡುಗೆ ಯಾವುದೂ ಇಲ್ಲ. 7 ಸಾರಿ MP ಆದರೂ ಕೂಡ ಜಿಲ್ಲೆಯ ಜನ ಮಾತಾಡ್ತಿದ್ದಾರೆ ಅವರು ಏನು ಮಾಡಿದ್ದಾರೆ ಈ ಜಿಲ್ಲೆಗೆ ಅನ್ನುವಂಥದ್ದು. ಸರ್ಕಾರ ಇತ್ತು, ಆಗಲೂ ಕೂಡ ನೀರಾವರಿ ಯೋಜನೆಗಳ ಜಾರಿಗೆ ತರಲಿಲ್ಲ. ಒಂದು ರೀತಿ ಜನ ಹತಾಶರಾಗಿದ್ದಾರೆ. ಮುನಿಯಪ್ಪನ ಹಠಾವೋ ಮತ್ತೊಬ್ಬ ವ್ಯಕ್ತಿ ಬೇಕು ಅಂಥೇಳಿ ಬಹುಶಃ ನಾನು ಅದಕ್ಕೆ ಸೂಕ್ತವಾದ ಅಭ್ಯರ್ಥಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅತ್ಯಂತ ಹೆಚ್ಚು ಮತಗಳಿಂದ ನಾನು ಅಲ್ಲಿ ಆಯ್ಕೆ ಮಾಡಿ ಬರ್ತೇನೆ. ಕೇವಲ ಇನ್ನೊಂದು 4-5 ದಿವಸಗಳೇ ಅಭ್ಯರ್ಥಿಗಳ ಘೋಷಣೆ ಕೂಡ ಆಗ್ತದೆ. ಈಗಾಗಲೇ ನಾನು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೇನೆ. ಸರ್, ನಿಮ್ಮ ಪಕ್ಷದಲ್ಲೇ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರ ಆಕಾಂಕ್ಷೆ ಅಂತ ಹೇಳಲಾಗುತ್ತೆ. ಚೀನಾ ರಾಮು ಅವರ ಆಕಾಂಕ್ಷೆ ಅನ್ನೋದು, ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿ ಅವರ ಆಕಾಂಕ್ಷೆ ಅನ್ನಲಾಗುತ್ತೆ. ನಿಮ್ಗೆ ಟಿಕೆಟ್ ಸಿಗುತ್ತಾ? ಈ ರಾಜ್ಯದಲ್ಲಿ 5 ಕ್ಷೇತ್ರಗಳು ಮಾತ್ರ ಮೀಸಲು ಕ್ಷೇತ್ರ. ಆಕಾಂಕ್ಷಿಗಳ ಸಂಖ್ಯೆ ಮೀಸಲು ಕ್ಷೇತ್ರದಲ್ಲೇ ಜಾಸ್ತಿ ಇರ್ತಾರೆ. ಆದರೆ ಅದರಲ್ಲಿ ಯಾರು ಪ್ರಬಲವಾದವರು ಗೆಲ್ಲುವುದೇ ಮಾನದಂಡ ಇಟ್ಕೊಂಡು ಆಯಾ ಪಕ್ಷಗಳು ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ನನ್ನ 2 ಸಾರಿ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಸೋತಿರುವ ಹಿನ್ನೆಲೆ 2 ಸಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಆ ಜಿಲ್ಲೆಗೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಪಕ್ಷದಲ್ಲೂ ಕೂಡ ನಾನು ಹಿರಿಯ ನಾಯಕನಾಗಿ ಪಕ್ಷವನ್ನು ಈ ಜನಾಂಗವನ್ನು ಪ್ರತಿನಿಧಿಸ್ತಾ ಇದ್ದೇನೆ. ಎಷ್ಟೇ ಜನ ಆಕಾಂಕ್ಷಿಗಳಿದ್ದರೂ ಕೂಡ ನಿಶ್ಚಿತವಾಗಿ ನನಗೆ ಟಿಕೆಟ್ ಸಿಗ್ತದೆ. ಇದು ಡಿಎಸ್ ವೀರಯ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜಾಚಾರ್ಯ ಜೊತೆ ಪವನ್, ಪೊಲಿಟಿಕಲ್ ಬ್ಯೂರೋ, TV5.